ಇಲ್ಲಿಗೆ ಬಂದಂತಹ ಸಂತಾನಾಪೇಕ್ಷೆಗಳಿಗೆ ಕೌಂಡಿನ್ಯ ಮಹರ್ಷಿಗಳ ಯೋಗ ದಂಡದಿಂದ ಮಂತ್ರಿಸಿ ನರಸಿಂಹ ಮಂತ್ರದಿಂದ ಅಭಯವನ್ನು ನೀಡಿ ವ್ರತದ ನಿಯಮಾವಳಿಗಳನ್ನು ಕ್ರಮಗಳನ್ನು ತಿಳಿಸಲಾಗುತ್ತೆ. ಈ ವ್ರತದಿಂದಾಗಿ ಸಂತೃಪ್ತರಾದಂತಹ ಅದೆಷ್ಟೋ ಭಕ್ತಾದಿಗಳಿಗೆ ಸಾಕ್ಷಿಯಾಗಿ ಇವತ್ತಿಗೂ ಕೂಡ ದೇವಾಲಯದ ಆವರಣಗಳಲ್ಲಿ ತೊಟ್ಟಿಲುಗಳನ್ನು ನಾವು ಕಾಣಬಹುದು. ಈ ದೇವಾಲಯವನ್ನು ಒಬ್ಬ ಚೋಳರ ಪ್ರಸಿದ್ಧ ಅರಸ ನಿರ್ಮಿಸಿದ ಅನ್ನುವಂಥ ಒಂದು ಇತಿಹಾಸ ಇದೆ. ಆ ಚೋಳರ ರಾಜನಿಗೆ 11 ಜನ ಹೆಣ್ಣುಮಕ್ಕಳು. ಆ ಹೆಣ್ಣು ಮಕ್ಕಳಲ್ಲಿ ಗಂಡಿಲ್ಲವಲ್ಲ ಅನ್ನುವಂಥ ಚಿಂತೆ ಆ ರಾಜನನ್ನು ಕಾಡ್ತಾ ಇತ್ತು. ಆಗ ಆತನ ಹೆಂಡತಿ 12ನೇ ಸಂತಾನಕ್ಕೆ ಗರ್ಭವನ್ನು ಧರಿಸಿದ್ಲು. ಆ ಸಂದರ್ಭದಲ್ಲಿ ರಾಜ ಭಗವಂತನಲ್ಲಿ ಪ್ರಾರ್ಥಿಸಿದ, ಸ್ವಾಮಿ ನನಗೆ ಈ ಬಾರಿಯಾದರೂ ಗಂಡು ಸಂತಾನವನ್ನು ಕೊಡಪ್ಪ ಅಂತ ಕೇಳಿಕೊಂಡು ಅವತ್ತು ರಾತ್ರಿ ಮಲಗಿದ್ದರಂತೆ ದಂಪತಿಗಳು. ಆ ಸಂದರ್ಭದಲ್ಲಿ ಅವತ್ತು ರಾತ್ರಿ ಕನಸಾಯಿತು. ಆ ಕನಸಲ್ಲಿ ಭಗವಂತ ಒಂದು ಅಶರೀರವಾಣಿಯನ್ನು ಕೇಳಿಸಿದ. ನೋಡಪ್ಪ ರಾಜ, ನಾಳೆಯ ಮಾರನೇ ದಿನ ನಿನ್ನ ಮನೆಯಿಂದ ತುಳಸಿ ಎಲೆಗಳು ಒಂದು ರಸ್ತೆಯನ್ನು ನಿರ್ಮಿಸಿರುತ್ತವೆ. ಆ ರಸ್ತೆಯ ಮಾರ್ಗವಾಗಿ ನೀನು ಚಲಿಸಿದರೆ ಒಂದು ದಿವ್ಯ ಕ್ಷೇತ್ರದಲ್ಲಿ ನಿನ್ನ ರಥ ಮುರಿದು ಹೋಗುತ್ತೆ. ಆ ಸನ್ನಿಧಿ ಹಿಂದೆ ಋಷಿಮುನಿಗಳು ತಪಸ್ಸು ಮಾಡಿದಂತಹ ಒಂದು ಪವಿತ್ರ ಜಾಗವಾಗಿತ್ತು. ಆ ಜಾಗದಲ್ಲಿ ನನ್ನ ಸನ್ನಿಧಾನ ಇದೆ. ಅಲ್ಲಿಗೆ ಹೋಗಿ ನೀನು ಹರಸಿಕೊಂಡ್ರೆ ನಿನಗೆ ಗಂಡು ಸಂತಾನ ಆಗುತ್ತೆ ಅಂತ ಆ ಅಶರೀರವಾಣಿ ನುಡಿಯಿತು. ಆ ಸಂದರ್ಭದಲ್ಲಿ ರಾಜ ಹೊರಟು ಬಂದು ನೋಡಿದರೆ ಆತನಿಗೆ ಸಂತಾನವೂ ಆಯ್ತಂತೆ. ಮಹರ್ಷಿಗಳು ವಾಸವಿದ್ದ ಕ್ಷೇತ್ರ ಅನ್ನಲಿಕ್ಕೆ ಇಲ್ಲಿಗೆ ಬಂದಂಥ ಭಕ್ತರಿಗಾಗುವ ಅನುಭವವೇ ಸಾಕ್ಷಿ. ಎಷ್ಟೋ ಜನ ಭಕ್ತರು ಗೋಪಾಲನನ್ನು ಅರಸಿ ಬರುತ್ತಾರೆ, ಸಂತಾನ ಬೇಡಿಕೆಯನ್ನು ಮುಂದಿಡುತ್ತಾರೆ. ಈ ಕ್ಷೇತ್ರವನ್ನು ಸಂತಾನ ವೇಣುಗೋಪಾಲ ಸ್ವಾಮಿ ಸನ್ನಿಧಿ ಅಂತ ಕರೀತಾರೆ. ಆ ಹೆಸರಲ್ಲೇ ಇದೆ ನೋಡಿ. ಇಲ್ಲಿ ಮುಖ್ಯವಾಗಿ ಬಂದಂಥ ದಂಪತಿಗಳಿಗೆ ಸಂತಾನದ ಅಪೇಕ್ಷೆಯನ್ನು ಈಡೇರಿಸ್ತಾನೆ ಸ್ವಾಮಿ ಅನ್ನುವಂಥದ್ದು ನಂಬಿಕೆ. ನೋಡಿ, ನೀವು ನೋಡ್ತಾ ಇದ್ದೀರಲ್ವ, ಸುಮಾರು ತೊಟ್ಟಿಲುಗಳನ್ನು ಕಟ್ಟಿದ್ದಾರೆ. ಇವೆಲ್ಲ ಯಾತಕ್ಕಾಗಿ ಕಟ್ಟಿದ್ದಾರೆ ಅಂತಂದರೆ, ಸಂತಾನ ಹರಕೆ ಮಾಡಿಕೊಂಡಂಥ ದಂಪತಿಗಳು ಸಂತಾನ ಅಪೇಕ್ಷೆಗೆ ಮತ್ತು ಆ ಫಲಕ್ಕೆ ಕಟ್ಟಿರುವಂಥ ತೊಟ್ಟಿಲುಗಳು. ಹೇಗೆ ಇದರ ಪೂಜೆ ಅಂತಂದರೆ, ಬಂದಂಥ ದಂಪತಿ ಇಲ್ಲಿ ಬಂದು ಹರಕೆ ಮಾಡಿಕೊಂಡು ಅವರವರ ಊರುಗಳಿಗೆ ತೆರಳಿ ಅಲ್ಲಿ ಒಂದು ಬೆಳ್ಳಿಯ ತೊಟ್ಟಿಲನ್ನು ಖರೀದಿ ಮಾಡಿ ಅವರ ಮನೆಯಲ್ಲೇ 48 ದಿನಗಳ ಕಾಲ ಆ ಸಂತಾನ ಗೋಪಾಲ ಸ್ವಾಮಿಯನ್ನು ಪೂಜಿಸಬೇಕು. ಆ ಪೂಜಿಸಿದಂಥ ಸಂದರ್ಭದಲ್ಲಿ 48ನೇ ದಿವಸ ಇಲ್ಲಿಗೆ ಬಂದು ಶನಿವಾರ ಅಥವಾ ಭಾನುವಾರ ವಿಶೇಷವಾಗಿ ಆ ವಾರಗಳಲ್ಲಿ ಬಂದು ಈ ಸ್ವಾಮಿಗೆ ಅವರ ಮನೋಭೀಷ್ಟವನ್ನು ಅರ್ಪಣೆ ಮಾಡಿಕೊಂಡು ಸ್ವಾಮಿಯ ಸನ್ನಿಧಿಯಲ್ಲಿ ಪ್ರಸಾದವನ್ನು ಕೊಡ್ತಾರೆ. ಆ ಪ್ರಸಾದವನ್ನು ಸ್ವೀಕರಿಸಿ ವಾಪಸ್ಸು ಮನೆಗೆ ತೆರಳಿದರೆ ಕೆಲವೇ ದಿನಗಳಲ್ಲಿ ಸಂತಾನ ಈಡೇರುತ್ತೆ ಅನ್ನುವಂಥದ್ದು ಇಲ್ಲಿನ ನಂಬಿಕೆ. ನೀವಿಲ್ಲಿ ನೋಡ್ತಾ ಇದ್ದೀರಾ ಈ ನಿಂಬೆಹಣ್ಣಿನ ಕಟ್ಟುಗಳನ್ನು. ಇದರದ್ದು ಒಂದು ವೈಶಿಷ್ಟ್ಯ ಇದೆ. ಯಾರಿಗಾದರೂ ಭಯ ನಿವಾರಣೆ ಆಗಬೇಕಾಗಿದ್ದರೆ ಅಥವಾ ಕಾರ್ಯಸಿದ್ಧಿ ಆಗಬೇಕಿದ್ರೆ ಈ ಕ್ಷೇತ್ರಕ್ಕೆ ಬಂದು ನರಸಿಂಹಸ್ವಾಮಿಯ ಅನುಗ್ರಹವನ್ನು ಪಡೆದು ಈ ನಿಂಬೆಹಣ್ಣಿನ ದಾರವನ್ನು ಈ ರೀತಿ ಕಟ್ಟಿ ಹೋದರೆ 48 ದಿನಗಳೊಳಗಾಗಿ ಅವರ ದೋಷ ಪರಿಹಾರ ಆಗುತ್ತೆ, ಅವರ ಕಾರ್ಯಸಿದ್ಧಿಯಾಗುತ್ತೆ ಅನ್ನುವಂಥದ್ದು ಕೂಡ ಒಂದು ನಂಬಿಕೆ ಇದೆ. ಭೋಗೀಂದ್ರ ಭೋಗಮಣಿರಂಚಿತ ಪುಣ್ಯಮೂರ್ತಿ ಯೋಗೀಶ ಶಾಶ್ವತ ಶರಣ್ಯ ಭವಾಬ್ಧಿಪೋತ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಆತ್ಮೀಯರೇ, ನಾವೀಗ ವೇಣುಗೋಪಾಲ ಸ್ವಾಮಿಯ ಗರ್ಭಗುಡಿಯ ಮುಂಭಾಗದಲ್ಲೇ ಇದ್ದೇವೆ. ನೋಡಿ, ಈ ಗರ್ಭಗುಡಿಯ ಆಕೃತಿಯನ್ನು ನೋಡಿದ್ರೆ ಇದನ್ನು ಶುಕನಾಸಿಕ ಅಂತ ಕರೀತಾರೆ. ಅಂದರೆ ಗಿಳಿಯ ಮೂಗಿನ
ಕೊಕ್ಕಿರುತ್ತಲ್ಲ ಆ ರೀತಿಯಲ್ಲಿದೆ. ನೋಡಿ, ಇಲ್ಲಿ ನಾವು ನರಸಿಂಹಸ್ವಾಮಿಯ ಉದ್ಭವ ಮೂರ್ತಿಯನ್ನು ಕಾಣ್ತೇವೆ. ಯೋಗಾನುಯೋಗಿ ಲಕ್ಷ್ಮೀ ನಾರಸಿಂಹ, ಭಾವಾನುರಾಗಿ ಲಕ್ಷ್ಮೀ ನಾರಸಿಂಹ, ಯೋಗಾನುಯೋಗಿ ಲಕ್ಷ್ಮೀ. ಈ ಸ್ವಾಮಿಯ ಕೆಳಭಾಗದಲ್ಲಿ ನಾವು ನೋಡಿದ್ರೆ ಸಂತಾನ ವೇಣುಗೋಪಾಲ ಸ್ವಾಮಿಯ ದರ್ಶನ ಆಗುತ್ತೆ. ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತಿದೆ, ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತಿದೆ, ಕಷ್ಟಗಳೆಲ್ಲವ ಪರಿಹರಿಸಿ ಮನದಿಷ್ಟಾರ್ಥಗಳನ್ನೆಲ್ಲ ಕೊಟ್ಟು ರಕ್ಷಿಸುವಂಥ ಕೃಷ್ಣಮೂರ್ತಿ. ಇಂಥ ಸುಕ್ಷೇತ್ರ ಸ್ಥಿತ ವೇಣುಗೋಪಾಲ ಸ್ವಾಮಿಗೆ ನಡೆಯುವ ಅಭಿಷೇಕ ವೈಭವದ್ದು. ಜಗತೋದ್ಧಾರನ ಜಗತೋದ್ಧಾರನ ಆಡಿಸಿದಳೆ ಶೋದೆ, ಜಗತೋದ್ಧಾರನ ಆಡಿಸಿದಳೆ ಶೋದೆ, ಜಗತೋದ್ಧಾರನ ಆಡಿಸಿದಳೆ ಶೋದೆ, ಜಗತೋದ್ಧಾರನ. ಜಗದೋದ್ಧಾರನ ಮಗನೆಂದು ತಿಳಿಯುತ್ತ, ಜಗದೋದ್ಧಾರನ ಮಗನೆಂದು ತಿಳಿಯುತ್ತ, ಜಗದೋದ್ಧಾರನ ಮಗನೆಂದು ತಿಳಿಯುತ್ತ, ಸುಗುಣಾಂತರಂಗನ ಆಡಿಸಿದಳೆ ಶೋದೆ, ಜಗತೋದ್ಧಾರನ. ಹೀಗೆ ಸುದರ್ಶನ ನಾರಸಿಂಹ ಕ್ಷೇತ್ರ ಅಂತಲೂ ಕರೆಯೋದು ಉಂಟು. ಯಾಕಂದರೆ ಸ್ವಾಮಿಯ ಪಾದದಲ್ಲಿ ಸುದರ್ಶನ ನಾರಸಿಂಹ ಚಕ್ರ ಬಹಳ ವಿಶೇಷವಾಗಿ ಇದೆ. ಅಭಿಷೇಕದಲ್ಲಿ ಸ್ವಾಮಿಗೆ ದರ್ಶನ ಆಗ್ತದೆ ಅಥವಾ ಎಲ್ಲ ವೀಕ್ಷಕರಿಗೆ. ಪಾದದಲ್ಲಿ ಬೀಜಾಕ್ಷರ ಸಹಿತದಿಂದ ಕೂಡಿದಂತಹ ಸುದರ್ಶನ ನಾರಸಿಂಹ ಚಕ್ರ ಇದೆ ಬಹಳ ವಿಶೇಷವಾಗಿ. ಸೊ ಅದಕ್ಕಾಗಿ ಸುದರ್ಶನ ನಾರಸಿಂಹ ಕ್ಷೇತ್ರ ಅಂತ ಕರೆಯೋದು ಉಂಟು. ಅದರ ಪಾದದಲ್ಲಿ ಚಕ್ರ ಇರೋದರಿಂದ ಪ್ರತಿ ಹುಣ್ಣಿಮೆಗೆ ಕ್ಷೇತ್ರದಲ್ಲಿ ವಿಶೇಷವಾಗಿ ಸುದರ್ಶನ ನಾರಸಿಂಹ ಹೋಮ ಆಗ್ತದೆ. ಪ್ರತಿ ಹುಣ್ಣಿಮೆಗೂ ಸಹ ಬಹಳ ವಿಶೇಷವಾಗಿ ನಡೆಯುತ್ತೆ. ಇಲ್ಲೂ ಗೋಪಾಲಸ್ವಾಮಿ ಹರಿದ್ರ ಅಲಂಕಾರ ಶೋಭಿತನಾಗುತ್ತಾನೆ. ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನ ಮಗುಗಳ ಮಾಣಿಕ್ಯನ ಆಡಿಸಿದಳೆ ಶೋದೆ, ಮಗುಗಳ ಮಾಣಿಕ್ಯನ ಆಡಿಸಿದಳೆ ಶೋದೆ, ಜಗತೋದ್ಧಾರನ ಆಡಿಸಿದಳೆ ಶೋದೆ, ಜಗತೋದ್ಧಾರನ. ಆ ನರಸಿಂಹದೇವರಿಂದ ಸಿದ್ಧಿಯಾಗಿ ಪಡೆದಂತಹ ನರಸಿಂಹ ದಂಡ ಸನ್ನಿಧಿಯಲ್ಲಿ ಸಹ ಈಗಲೂ ಸಹ ಇದೆ.